ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನಿ ಒಂದು ಹೊಸ ಜೊತೆ ಒಂದು ಹೊಸ ಪ್ರೀ ಫ್ಯಾಬ್ರಿಕೇಟೆಡ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಫೈನಲಿ ಟಾಟಾದವರು ಕೂಡ ಪ್ರೀ ಫ್ಯಾಬ್ರಿಕೇಟೆಡ್ ಅಲ್ಲಿ ಬಂದಿದ್ದಾರೆ. ಒಂದು ಉತ್ತಮವಾದ ಬ್ರ್ಯಾಂಡ್ ಅಂತ ಹೇಳ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾನು ಆಕ್ಚುಲಿ ಬಿರ್ಲಾದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಆದ್ರೂ ಪ್ರೀ ಕಾಸ್ಟ್ ಅಲ್ಲಿ ಇದ್ರು. ಇವತ್ತು ತಿಳಿಸ್ತಾ ಇರುವಂತಹ ಟಾಟಾದವರು ಪ್ರೀ ಫ್ಯಾಬ್ರಿಕೇಟೆಡ್ ಅಲ್ಲಿ ಬಂದಿದ್ದಾರೆ. ಕಾರಣ ಏನಂತಂದ್ರೆ ಟಾಟಾ ಸ್ಟೀಲ್ ಇದೆ. ಓಕೆ, ಟಾಟಾದವ್ರದ್ದು ಟಾಟಾ ಸ್ಟೀಲ್ ಅಂತ ಇದೆ. ಸೊ ಇನ್ ಹೌಸ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಪ್ರೀ ಫ್ಯಾಬ್ರಿಕೇಟೆಡ್ ಎಲ್ಲ ಸ್ಟೀಲ್ ಅಲ್ಲೇ ರೆಡಿ ಆಗುವಂತ ಸ್ಟ್ರಕ್ಚರ್ಗಳು ಟೋಟಲ್ ಸ್ಟೀಲ್ ಅಲ್ಲಿ ರೆಡಿ ಆಗುತ್ತೆ. ಜೊತೆಲಿ ನಿಮಗೆ ಇದಿರುತ್ತೆ ಸಿಮೆಂಟ್ ಪ್ಯಾನಲ್ಸ್ಗಳು, ಫೈಬರ್ ಪ್ಯಾನಲ್ಸ್ಗಳು, ಇನ್ಸುಲೇಟೆಡ್ ಪ್ಯಾನಲ್ಸ್ಗಳು, ಬೇರೆ ಬೇರೆ ರೀತಿ ಪ್ಯಾನಲ್ಸ್ಗಳನ್ನ ಇಲ್ಲಿ ಆಡ್ ಮಾಡುವಂಥದ್ದು. ಓಕೆ, ಬೇರೆ ಬೇರೆ ರೀತಿ ಸ್ಟ್ರಕ್ಚರ್ಗಳು ಇರ್ತವೆ. ಸೊ ಆದ್ದರಿಂದ ಒಂದು ಉತ್ತಮವಾದ ಕನ್ಸ್ಟ್ರಕ್ಷನ್ ದೊರೆಯುತ್ತೆ ಅಂತ ಹೇಳ್ಬೋದು ಟಾಟಾ ಕಡೆಯಿಂದ. ಟಾಟಾದ ಭರವಸೆ ಯಾರಿಗಿಲ್ಲ ಹೇಳಿ. ಅಷ್ಟೇ ಅಲ್ಲದೆ ಟಾಟಾದವರು ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಎರಡು ರೀತಿಯ ಕನ್ಸ್ಟ್ರಕ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿಡೆನ್ಷಿಯಲ್ ಪರ್ಪಸ್ ಆಗಿ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ, ಅಂದ್ರೆ ಮನೆ ಕಟ್ಟಲಿಕ್ಕೆ ಯಾವ ರೀತಿ ಮನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಮರ್ಷಿಯಲ್ ಯಾವ್ಯಾವ ರೀತಿ ಇದನ್ನ ತಂದಿದ್ದಾರೆ, ಕೆಲವೊಂದು ಇದಿದೆ, ಫೈನಲ್ ಆಗಿ ಹೇಳ್ತೀನಿ ನಿಮಗೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ ಸರ್. ಆದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನ ಸರಿಯಾಗಿ ತಿಳ್ಕೊಡಿ, ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬಿಡಿ ಸ್ನೇಹಿತರೆ. ಟಾಟಾ ಸ್ಟೀಲ್ ಅವರು ಏನಿ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಗಳಿದೆ ಇದನ್ನ ನೆಸ್ಟಿನ್ ಅಂತ ಬ್ರ್ಯಾಂಡಿಂಗ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಅವರ ನೆಸ್ಟಿನ್. ಓಕೆ, ಸೊ ಇದರಲ್ಲಿ ತುಂಬಾ ರೀತಿ ಮಾಡೆಲ್ಗಳು. ಮೊದಲಾಗಿ ನಿಮಗೆ ರೆಸಿಡೆನ್ಸಿಯಲ್ಲಿ ಬರುವಂತದ್ದು ಹ್ಯಾಬಿನೆಟ್ ಹಾಗೂ ನೆಕ್ಸ್ಟ್ ಬರುವಂತದ್ದು ನೆಸ್ಟ್ ಸ್ಟುಡಿಯೋ. ಓಕೆ, ಇದು ಎರಡು ರೀತಿ ಇದೆ. ಅದಲ್ಲದೆ ಕಮರ್ಷಿಯಲಿ ಬೇರೆ ಬೇರೆ ರೀತಿ ಪ್ರಾಡಕ್ಟ್ ಗಳಿದೆ. ಅದ್ರ ಬಗ್ಗೆ ನಾನು ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂತದ್ದು ಟಾಟಾದ ಆಫರಿಂಗ್ ಏನೇನು ಆಫರ್ ಮಾಡ್ತಾ ಇದೆ ಸ್ನೇಹಿತರೆ. ಮೊದಲನೇದಾಗಿ ಟಾಟಾದವರು ಓನ್ ಇನ್ ಹೌಸ್ ಇದಿದ್ರೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒಂದು ಉತ್ತಮವಾದ ರೋಬಸ್ಟ್ ಕ್ವಾಲಿಟಿ ಅಂತಹ ಪ್ರಾಡಕ್ಟ್ ಗಳನ್ನ ಇಲ್ಲಿ ನೀಡ್ತಾ ಇರುವಂತದ್ದು. ಸೊ ಅವರೇ ಹೇಳ್ತಾ ಇರೋಂಗೆ ತುಂಬಾ ಸ್ಟ್ರಾಂಗ್ ಆಗಿರುವ ಕಾರಿಸನ್ ಫ್ರೀ ಆಗಿರುವಂತಹ ಎಷ್ಟು ವರ್ಷಗಳವರೆಗೆ ಹಾಳಾಗದಿರುವಂತಹ ಸ್ಟ್ರಕ್ಚರ್ ನ ಇಲ್ಲಿ ರೆಡಿ ಮಾಡಿ ಕೊಡಲಾಗ್ತಾ ಇದೆ. ನಂಬರ್ 1. ಎರಡನೇದಾಗಿ ಸ್ಪೀಡ್. ಹೌದು ಸ್ನೇಹಿತರೆ, ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಅಂದ್ರೆ ಸ್ಪೀಡ್. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದೆ, ಟಾಟಾದವರು 6 ವೀಕ್ ಅಲ್ಲಿ ಅಂದ್ರೆ 1.5 ತಿಂಗಳಲ್ಲಿ ನಿಮಗೆ ಮನೆಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಕೇಳ್ಬೋದು 1.5 ತಿಂಗಳು ಯಾಕೆ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ. ಮಾಮೂಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮಾಡಿದ್ರೆ ತುಂಬಾ ಕಮ್ಮಿನೇ, ಆದ್ರೆ ಟಾಟಾದವರು ಟರ್ನ್ ಕೀ ಪ್ರಾಜೆಕ್ಟ್ ಅನ್ನ ಇಲ್ಲಿ ತಗೊಂತಾ ಇದ್ದಾರೆ. ಟರ್ನ್ ಕೀ ಪ್ರಾಜೆಕ್ಟ್ ಅಂತಂದ್ರೆ ಬೇಸ್ ಇಂದ ಹಿಡಿದು ಎವ್ರಿಥಿಂಗ್, ಬೇಸ್, ಸ್ಟ್ರಕ್ಚರ್, ವಾಲ್, ರೂಫಿಂಗ್, ಫ್ಲೋರಿಂಗ್, ಎವ್ರಿಥಿಂಗ್ ಪ್ರತಿಯೊಂದನ್ನು ಕೂಡ ಇಂಟೀರಿಯರ್ ಕೂಡ ಟಾಟಾದವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಅದೊಂದು ಟರ್ನ್ ಕೀ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ನಿಮಗೆ 1.5 ತಿಂಗಳಲ್ಲಿ ನಿಮಗೆ ಇದು ಹೋಗೋ ತರ, ಮೂವಿನ ಆಗೋ ತರ ಇಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕಿಂತ ಏನೇನ್ ಬೇಕು, 1.5 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಮನೆ ರೆಡಿ ಆಗತ್ತೆ ಅಂತಂದ್ರೆ ಅದು ವಿತ್ ಇಂಟೀರಿಯರ್ ಅಂದ್ರೆ ಡೆಫಿನೆಟ್ ಇದೊಂದು ಸೂಪರ್ ಆಪ್ಷನ್ ಆಗಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಟಾಟಾದವ್ರದ್ದು R&D ಇದೆಲ್ಲ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಡಿಯಾ, ಯುರೋಪ್ ಎರಡು ಕಡೆಯಲ್ಲೂ ಇದೆ. ಹಾಗೂ ಇವರು ಏನು ಸ್ಟ್ರಕ್ಚರ್ ನ ರೆಡಿ ಮಾಡ್ತಾ ಇದ್ದಾರೆ ಇದು ಕೇವಲ ನ್ಯಾಚುರಲ್ ಪ್ಲೇಸಸ್ ಅಷ್ಟೇ ಅಲ್ಲ, ನಿಮಗೆ ಯಾವುದೇ ರೀತಿ ಫ್ಲಡ್ ಎಫೆಕ್ಟೆಡ್ ಪ್ಲೇಸಸ್ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ ಎಲ್ಲ ಬರುತ್ತಲ್ಲ ಆ ಪ್ಲೇಸಸ್ಗೂ ಕೂಡ ಇದಾಗಬೇಕು, ಸೂಟಬಲ್ ಆಗಬೇಕು, ಆ ರೀತಿ ರೆಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟಾಟಾದವ್ರದ್ದು ಪ್ಯಾನ್ ಇಂಡಿಯಾ ಸರ್ವಿಸ್ ಇದೆ. ಅಕ್ರಾಸ್ ಯಾವುದೇ ಲೊಕೇಶನ್ ಆದ್ರೂ ನಾವು ಸರ್ವಿಸ್ ಕೊಡಕ್ಕೆ ರೆಡಿ ಆಗಿದ್ದೀವಿ ಅಂತ ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾನು ನಿಮಗೆ ಟಾಟಾದವರ ಹ್ಯಾಬಿನೆಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹ್ಯಾಬಿನೆಸ್ಟ್ ಬಂತು ಒಂದು ಮಾಡ್ಯುಲರ್ ಬಿಲ್ಡಿಂಗ್ ಆಗಿದೆ, ಲೈಟ್ ಗೇಜ್ ಸ್ಟೀಲ್ ಅಲ್ಲಿ ಇಲ್ಲಿ ಬಳಸಿರುವಂತದ್ದು. ಹಾಗೂ ನಾನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಆಕ್ಚುಲಿ. ಇವನ್ನ ನೀವು ಮಾಮೂಲಿ ಮನೆಗಳಷ್ಟೇ ಅಲ್ಲ, ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗು, ರೆಸಿಡೆನ್ಸಿಯಲ್ ಬಿಲ್ಡಿಂಗು, ಪ್ಲಾಂಟ್ ಆಫೀಸು, ಎಲ್ಲರೂ ನಿಮ್ದೊಂದು ಪ್ಲಾಂಟ್ ಆಫೀಸ್ ಮಾಡ್ತಾ ಇದ್ರ ಅದಕ್ಕೆ, ಅಂಡ್ ಅದರ ಇಂಡಸ್ಟ್ರಿಯಲ್ ಅಮ್ಯುನಿಟೀಸ್ ಮಾಡೋದಕ್ಕೆ, ಕಮ್ಯುನಿಟಿ ಸೆಂಟರ್ ಮಾಡೋದಕ್ಕೆ, ಮಾಸ್ ಹೌಸಿಂಗ್ ಗೋಸ್ಕರ ಹಾಗೂ ಕೆಫೆಟೇರಿಯಾ, ಇನ್ನು ಅನೇಕ ರೀತಿಯ ಬಿಲ್ಡಿಂಗ್ ಗಳನ್ನ ಇಲ್ಲಿ ಯೂಸ್ ಮಾಡಬಹುದು. ಅಂದ್ರೆ ಕೇವಲ ಮನೆಗಳಷ್ಟೇ ಅಲ್ಲ, ನಿಮ್ಗೆ ಜೊತೆಲಿ ಕಮರ್ಷಿಯಲ್ ಯೂಸ್ಗಳು ಬೇಕು ಅಂತಂದ್ರೆ ನೀವು ಇಲ್ಲಿ ಟಾಟಾದವರ ಹ್ಯಾಬಿನೆಸ್ಟ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ. ಹಾಗೆ ಈ ಪ್ರಾಜೆಕ್ಟ್ ಗಳು ಅಷ್ಟೇ ಟರ್ನ್ ಕೀ ಪ್ರಾಜೆಕ್ಟ್ ಆಗಿದೆ. ಬೇಸ್ ಇಂದ ಹಿಡಿದು ಪ್ರತಿಯೊಂದನ್ನು ಎಂಡ್ ವರೆಗೂ ಇಲ್ಲಿ ಟಾಟಾದವರು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇದು ನಿಮ್ಗೆ ಟೈಮ್ ಕೂಡ ಅಷ್ಟೇ 6 ಟೈಮ್ ಅಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಒಂದು 6 ಇಂದ 8 ವೀಕ್ಸ್ ಅಲ್ಲಿ ಇದನ್ನ ನಿಮ್ಗೆ ರೆಡಿ ಮಾಡಿ ಕೊಡುವಂತದ್ದು ಸ್ನೇಹಿತರೆ. ಇದೊಂದು ಟರ್ನ್ ಕೀ ಪ್ರಾಜೆಕ್ಟ್ ಆಗಿರೋದ್ರಿಂದ ಓನರ್ಗೆ ಒಂದು ಹ್ಯಾಸಲ್ ಫ್ರೀ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಟಾಟಾದವರು ನೋಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಒಂದು ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಆಗಿರೋದ್ರಿಂದ ನಿಮಗೆ ಮೋರ್ ಸ್ಪೇಸ್ ಸಿಗುತ್ತೆ. ಮಾಮೂಲಿ ಇದಕ್ಕಿಂತ ಟ್ರೆಡಿಷನಲ್ ಬಿಲ್ಡಿಂಗ್ ಅಂತ ಇಲ್ಲಿ ನಿಮಗೆ ಸ್ಪೇಸ್ ತುಂಬಾ ಜಾಸ್ತಿ ಸಿಗುವಂತದ್ದು. ಅಷ್ಟೇ ಅಲ್ಲದೆ ಸ್ಪೇಸ್ ಜಾಸ್ತಿ ಸಿಗ್ತಂತ ದುರ್ಬಲವಾಗಿರುತ್ತಂತಲ್ಲ, ಸ್ಟಡಿ, ಉತ್ತಮವಾದ ದೃಢತೆಯನ್ನು ಕೂಡ ಇಲ್ಲಿ ಬಿಲ್ಡಿಂಗ್ ಹೊಂದಿರುತ್ತೆ ಸ್ನೇಹಿತರೆ. ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಮೂಲಕ ನೀವು ಗ್ರೌಂಡ್ +3 ಕೂಡ ಇಲ್ಲಿ ಮಾಡ್ಕೊಬಹುದು ಸ್ನೇಹಿತರೆ. ಹಾಗೂ ಈ ಬಿಲ್ಡಿಂಗ್ಗಳು ಒಂದು ಹೈ ಟಾಲರೆನ್ಸ್ ಅನ್ನು ಹೊಂದಿರೋದ್ರಿಂದ ನಿಮಗೆ 240 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಕೂಡ ಗಾಳಿಗಳು ಬಂದ್ರು ಕೂಡ ಇಲ್ಲಿ ತಡೆಯುತ್ತೆ ಸ್ನೇಹಿತರೆ. ನಿಮ್ ಮನಸ್ಸಲ್ಲಿ ಯೋಚನೆ ಇರ್ಬೋದು, ನಮ್ಮ ಮನೆ ಹತ್ರ ತುಂಬಾ ಗಾಳಿ ಬರುತ್ತೆ, ಗಾಳಿಗೆ ನಮ್ಮ ಮನೆಯೆಲ್ಲ ಹಾರಿಗಿರೋ ಹೋಗ್ಬೋದಾ ಅಂತ. ಆ ಸಾಧ್ಯತೆನೇ ಇಲ್ಲ. 240 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಳಿ ಬಂದ್ರು ಕೂಡ ತಡೆಯುವ ಕೆಪಾಸಿಟಿ ಬಿಲ್ಡಿಂಗ್ ಇರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏನು ಟಾಟಾದ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್
ಒಂದು ಸಾಫ್ಟ್ವೇರ್ ನಿಂದ ಒಂದು ಅಕ್ಯುರೇಟ್ ಆಗಿ ಮೆಜರ್ ಮಾಡೋದ್ರಿಂದ ನಿಮ್ಗೆ ಏನು ನಿಮ್ಮ ಇದಿರತ್ತಲ್ಲ, ಪ್ಲಾನ್ ಇರುತ್ತಲ್ಲ, ಅದಕ್ಕೆ ತಕ್ಕಾದಂತ ಅಕ್ಯುರೇಟ್ ಮೆಜರ್ಮೆಂಟ್ ಅಲ್ಲಿ ನಿಮ್ಮ ಸ್ಟ್ರಕ್ಚರ್ ರೆಡಿ ಆಗುವಂತದ್ದು ಸ್ನೇಹಿತರೆ. ಹಾಗೂ ಸ್ಟ್ರಕ್ಚರ್ ಅಲ್ಲಿ ಸ್ಟೀಲ್, ಜಿಪ್ಸಮ್, LGSF ಬೋರ್ಡ್ ಗಳನ್ನ ಬಳಸಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಟರ್ಮೈಟ್ ಅಟ್ಯಾಕ್ ಇಲ್ಲ. ಹುಳ ಬಂತು, ಹುಳ ಹೊಡಿತು, ಹಾಳಾಯ್ತು, ಆ ಸೀನೆ ಇಲ್ಲಿ ಇಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಏನು ಟಾಟಾದ ಸ್ಟ್ರಕ್ಚರ್ ಇರ್ತವೆ, ಇದು ಲೆಸ್ ವೇಟ್ ಆಗಿರುತ್ತೆ, ಲೈಟ್ ವೇಟ್ ಆಗಿರುತ್ತೆ, ಹಾಗೂ 70% ಮಟೀರಿಯಲ್ ನೀವು ಇಲ್ಲಿ ರೀಸೈಕಲ್ ಮಾಡಬಹುದು. ಹೌದು ಸ್ನೇಹಿತರೆ, ಇಲ್ಲಿ ವೇಸ್ಟೇಜ್ ಅನ್ನೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವತ್ತೋ ಒಂದು ದಿನ ನೀವು ಇದನ್ನು ರೀಸೈಕಲ್ ಮಾಡಬೇಕಂದ್ರೆ ಡೆಫಿನೆಟ್ಲಿ 70% ಮಟೀರಿಯಲ್ ನ ಇಲ್ಲಿ ರೀಸೈಕಲ್ ಮಾಡಬಹುದು. ಆದ್ದರಿಂದ ಒಂದು ವೇಸ್ಟೇಜ್ ಇಲ್ಲಿ ಕಮ್ಮಿ ಸ್ನೇಹಿತರೆ. ಸ್ನೇಹಿತರೆ, ಕೆಲವೊಂದು ಸ್ಪೆಸಿಫಿಕೇಶನ್ ಅನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಸ್ ಅನ್ನ ಹೇಗೆ ರೆಡಿ ಮಾಡಲಾಗುತ್ತೆ ಸ್ನೇಹಿತರೆ, ನಾವು ಮುಂಚೆನೆ ಹೇಳ್ದಂಗೆ ಇಲ್ಲೊಂದು ಕಾಂಕ್ರೀಟ್ ಬೆಡ್ ಬರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೀಫ್ ಇನ್ಫೋರ್ಸ್ಡ್ ಕಾಂಕ್ರೀಟ್ ಫೌಂಡೇಶನ್ ಬರುತ್ತೆ, ಕಾಂಕ್ರೀಟ್ ಫ್ಲೋರಿಂಗ್ ವಿತ್ ಫ್ಲೋರ್ ಫಿನಿಶಸ್, ಅಲ್ಲಿ ತನಕ ಫ್ಲೋರ್ ಫಿನಿಶ್ ತನಕ ಬೀಮ್ ತನಕ ಅದೇ ತಗೊಂಡ್ ಬರ್ತಾರೆ. ಹಾಗೂ ಒಂದು ವೇಳೆ ಸ್ಟ್ರಕ್ಚರ್ ಯಾವ್ದಿಂದ ರೆಡಿ ಆಗಿದೆ ಸ್ನೇಹಿತರೆ, ಸ್ಟ್ರಕ್ಚರ್ ಇಲ್ಲಿ ನಿಮಗೆ ಲೈಟ್ ಗೇಜ್ ಸ್ಟೀಲ್ 0.8 mm ಅನ್ನ ಇವ್ರದೇ ಸ್ಟಾರ್ಟಾದವ್ರದೇ ಇರೋದ್ರಿಂದ 250 GSM ಗಾಲ್ವೋಲೂಮ್ ಸ್ಟೀಲ್ ಅನ್ನ ಇಲ್ಲಿ ಬಳಸಲಾಗಿದೆ ಸ್ನೇಹಿತರೆ. ಹಾಗೂ HR ಸ್ಟೀಲ್ ಆಸ್ ಪರ್ ಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ತಕ್ಕಾಗಿ HR ಸ್ಟೀಲ್ ಗಳನ್ನ ಇಲ್ಲಿ ಬಳಸಲಾಗಿದೆ ಸ್ನೇಹಿತರೆ. ಇನ್ನು ಫ್ಲೋರಿಂಗ್ ನ ವಿಚಾರಕ್ಕೆ ಬಂದ್ರೆ ನಿಮಗೆ ಇಲ್ಲಿ LGSF ಫ್ಲೋರ್ ಜಾಯಿಂಟ್ ಸಿಗುತ್ತೆ. ಹಾಗೆ ನಿಮಗೆ ಫ್ಲೋರಿಂಗ್ ಬೋರ್ಡ್ಸ್ ಅಂಡ್ ಟೈಲ್ಸ್ ಗಳನ್ನ ಯೂಸ್ ಮಾಡಲಾಗುತ್ತೆ. ಡೆಕ್ಕಿಂಗ್ ಶೀಟ್ ವಿತ್ ಕಾಂಕ್ರೀಟ್ ಅಂಡ್ ಟೈಲ್ಸ್ ಅನ್ನು ಯೂಸ್ ಮಾಡಲಾಗುತ್ತೆ. ಡೆಕ್ಕಿಂಗ್ ಶೀಟ್ ವಿತ್ ಕಾಂಕ್ರೀಟ್ ಅಂಡ್ ಲ್ಯಾಮಿನೇಟ್ ಅಂಡ್ ವುಡನ್ ಫ್ಲೋರಿಂಗ್ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಓಕೆ ನಿಮ್ಗೆ ಈ ತರ ಆಪ್ಷನ್ಸ್ ಇದೆ, ಇವುಗಳನ್ನು ನೀವು ಚೂಸ್ ಮಾಡಬಹುದು ಸ್ನೇಹಿತರೆ. ಇನ್ನು ವಾಲ್ ನ ವಿಚಾರಕ್ಕೆ ಬಂದ್ರೆ ಸಿಮೆಂಟ್ ಪಾರ್ಟಿಕಲ್ ವಾರ್ಡ್ ಬೋರ್ಡ್ಸ್ FCP ಬೋರ್ಡ್ಸ್ ಗಳನ್ನು ಯೂಸ್ ಮಾಡಲಾಗುತ್ತೆ. ಜಿಪ್ಸಮ್ ಬೋರ್ಡ್ ಆಸ್ ದ ಟಾಪ್ ಲೇಯರ್ ಅಲ್ಲಿ ಜಿಪ್ಸಮ್ ಬೋರ್ಡ್ ಇರುತ್ತೆ. ಹಾಗೂ ವಾಲ್ ಇನ್ಸುಲೇಷನ್ ವಿತ್ ರಾಕ್ ವೂಲ್ ಮತ್ತೆ ಗ್ಲಾಸ್ ವೂಲ್, ಈ ರೀತಿ ವೂಲ್ ಗಳನ್ನ ನಿಮಗೆ ಇನ್ಸುಲೇಷನ್ ಅಲ್ಲಾಗಿ ಬಳಸಲಾಗುತ್ತೆ ಸ್ನೇಹಿತರೆ. ಇನ್ಸುಲೇಷನ್ ಬಗ್ಗೆ ನಾನು ಹೇಳಿದೀನಿ ಕೂಡ. ಇನ್ಸುಲೇಷನ್ ಮಾಡೋದ್ರಿಂದ ನಿಮಗೆ ಒಳಗಿನ ಬಿಸಿಲಿರುತ್ತೆ ಅದು ಒಳಗಡೆ ಬರಲ್ಲ, ಹಾಗೂ ತುಂಬಾ ಚಳಿನೂ ಕೂಡ ಆಗಲ್ಲ. ಒಂದು ಉತ್ತಮವಾದ ಥರ್ಮೋ ಇನ್ಸುಲೇಷನ್ ಇಲ್ಲಿ ದೊರೆಯುವಂತದ್ದು. ಜೊತೆಯಲ್ಲಿ ಎಕ್ಸ್ಟೀರಿಯರ್ ಪೇಂಟ್ ವಾಲ್ ಪೇಪರ್ ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ. ಇನ್ನು ರೂಫಿಂಗ್ ಸಿಸ್ಟಮ್ ಗೆ ಬಂದ್ರೆ ನಿಮಗೆ ಕಲರ್ ಕೋಟೆಡ್ ಶೀಟ್ ಗಳು ಸಿಗ್ತವೆ, ಕೆಲವೊಂದು ಇದರಲ್ಲಿ ಗ್ಯಾಲ್ವಲೂಮ್ ಶೀಟ್ ಗಳು ಸಿಗ್ತವೆ. ಹಾಗೂ ರೂಫ್ ಸಿಂಗಲ್ ಕ್ಲೇ ಟೈಲ್ಸ್ ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು ಸ್ನೇಹಿತರೆ. ಇದಾಯ್ತು ಹ್ಯಾಬಿನೆಸ್ಟ್ ಬಗ್ಗೆ. ಹ್ಯಾಬಿನೆಸ್ಟ್ ಅಲ್ಲಿ ನೀವು ನೋಡಿ, ನಾನು ಮುಂಚೆ ಹೇಳಿದಂಗೆ ಕಮರ್ಷಿಯಲಿ ಯೂಸ್ ಮಾಡಬಹುದು, ರೆಸಿಡೆನ್ಷಿಯಲಿ ಯೂಸ್ ಮಾಡಬಹುದು. ಎಲ್ಲಾ ಪರ್ಪಸ್ಗೂ ಇದು ಫ್ಲೆಕ್ಸಿಬಲ್ ಆಗಿರುವಂತದ್ದು, ನೀವು ಯಾವುದಕ್ಕೂ ಕೂಡ ಯೂಸ್ ಮಾಡಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಟಾಟಾದವರು ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಕೇವಲ ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಮಾಡಿರುವಂತದ್ದು ನೆಸ್ಟ್ ಸ್ಟುಡಿಯೋ. ಇದು ಸೆಕೆಂಡ್ ಇದಾಗಿದೆ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳಿ ಇಷ್ಟಪಡ್ತೀನಿ ಸ್ನೇಹಿತರೆ. ಏನು ನೆಸ್ಟ್ ಸ್ಟುಡಿಯೋ ಇದೆಯಲ್ಲ, ಇದೊಂದು ಮಾಡ್ಯುಲರ್ ಹೋಮ್ ಆಗಿದೆ. ಹಾಗೂ ಅಮೇಸಿಂಗ್ ಡಿಸೈನ್ಗಳು, ವೆರೈಟಿ ಆಫ್ ಡಿಸೈನ್ಗಳು, ಅದೇ ಜೊತೆಯಲ್ಲಿ ವೆರೈಟಿ ಆಫ್ ಇಂಟೀರಿಯರ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಯಾಕಂದ್ರೆ ಇದು ಮೇನ್ ಪರ್ಪಸ್ ಬಂದೇ ಇದು ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಯೂಸ್ಗೆ ಮಾಡಿರೋದ್ರಿಂದ ಒಂದು ನಿಮ್ಮ ಡ್ರೀಮ್ ಹೋಮ್ ಹೇಗಿರ್ಬೇಕು ಆ ರೀತಿ ಮಾಡ್ಕೊಡೋದಕ್ಕೋಸ್ಕರ ನೆಸ್ಟ್ ಸ್ಟುಡಿಯೋ ಇಲ್ಲಿ ಮಾಡಲಾಗಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಡಿಸೈನ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ ಸ್ನೇಹಿತರೆ. ಹಾಗೂ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ 6 ವೀಕ್, 1.5 ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಅನ್ನು ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಕನ್ಸ್ಟ್ರಕ್ಷನ್ ಕೂಡ ತುಂಬಾ ಗಟ್ಟಿಯಾಗಿರುತ್ತೆ. ಮಿನಿಮಲ್ ವೇಸ್ಟ್ ಇಲ್ಲಿ ಆಗುವಂತದ್ದು. ನಾನು ಮುಂಚೆನೇ ಹೇಳಿದಂಗೆ ಪ್ರೀ ಫ್ಯಾಬ್ರಿಕೇಟೆಡ್ ಇರ್ಬೋದು, ಪ್ರೀ ಕಾಸ್ಟ್ ಇರ್ಬೋದು, ಇಲ್ಲಿ ನಿಮಗೆ ವೇಸ್ಟ್ ತುಂಬಾ ಕಡಿಮೆ ಸ್ನೇಹಿತರೆ. ಹಾಗೂ ಈ ರೀತಿ ಸ್ಟ್ರಕ್ಚರ್ ಗಳಲ್ಲಿ ನಿಮಗೆ ಮೇಂಟೆನೆನ್ಸ್ ಕೂಡ ಕಮ್ಮಿ. ಹಾಗೂ ಏನು ಟ್ರೆಡಿಷನಲ್ ಬಿಲ್ಡಿಂಗ್ ಗೆ ಕಂಪೇರ್ ಮಾಡಿದ್ರೆ ಯೂಸಬಲ್ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೀವು ಅನ್ಕೊಂಡಿರ್ಬೋದು ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ನ ಮಾಡ್ಬೇಕಂದ್ರೆ ಅವರ ಡಿಸೈನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡ್ಬೇಕಾಗುತ್ತೆ, ಕಸ್ಟಮೈಸೇಷನ್ ಇಲ್ಲಿ ಅವೈಲೇಬಲ್ ಇಲ್ಲ ಅಂತ. ನೋ ಸ್ನೇಹಿತರೆ, ಕಸ್ಟಮೈಸೇಷನ್ ಅವೈಲೇಬಲ್ ಇದೆ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ನಿಮ್ದೊಂದು ಐಡಿಯಾ ಇರುತ್ತೆ, ನಮ್ಮನೆ ಈ ರೀತಿ ಬರಬೇಕು, ನಮ್ಮನೆ ಆ ರೀತಿ ಬರಬೇಕು. ಎಸ್, ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ ಕಸ್ಟಮೈಸೇಷನ್ ಅನ್ನ ನಿಮ್ಗೆ ಇಲ್ಲಿ ಟಾಟಾದ ನೆಸ್ಟ್ ಸ್ಟುಡಿಯೋದಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಇದೊಂದು ಟಾಟಾದ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಮತ್ತು ಅಸೆಸರೀಸ್ ಅನ್ನ ಯೂಸ್ ಮಾಡಲಾಗುತ್ತೆ ಎಂಬ ಅಶ್ಯೂರೆನ್ಸ್ ಅನ್ನ ಇಲ್ಲಿ ಟಾಟಾದವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ನೆಸ್ಟ್ ಸ್ಟುಡಿಯೋನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ? ಇದನ್ನ ನೀವು ಫಾರ್ಮ್ ಹೌಸ್, ಔಟ್ ಹೌಸ್, ವಿಲ್ಲಾಸ್ ಗಳನ್ನ ಮಾಡೋದಕ್ಕೆ, ಹಾಗೂ ಕಾನ್ಫರೆನ್ಸ್ ರೂಮ್ ಗಳನ್ನ ಮಾಡೋದಕ್ಕೆ, ಜೊತೆಯಲ್ಲಿ ರೆಸಾರ್ಟ್, ಕಾಟೇಜಸ್ ಗಳನ್ನ ಮಾಡೋದಕ್ಕೆ, ಹಾಗೂ ಫಂಕ್ಷನಲ್ ರೂಮ್ ಅನ್ನ ಮಾಡೋಕ್ಕೆ, ಜಿಮ್, ಆಕ್ಟಿವಿಟಿ ರೂಮು, ಸ್ಟಡಿ ರೂಮು, ಜೊತೆಯಲ್ಲಿ ರೂಫ್ ಟಾಪ್ ಹೌಸ್. ನಿಮ್ದು ಆಲ್ರೆಡಿ ಮನೆ ಇದೆ, ಸೊ ಓಕೆ, ಆ ಸಮಯದಲ್ಲೂ ಕೂಡ ನೀವು ರೂಫ್ ಟಾಪ್ ಹೌಸ್ ಅನ್ನ ನೆಸ್ಟ್ ಸ್ಟುಡಿಯೋ ಮೂಲಕ ಮಾಡ್ಕೊಬಹುದು. ಇಲ್ಲಿ ನಿಮ್ಗೆ ಆಕ್ಚುಲಿ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ಫೌಂಡೇಶನ್ ಯಾವುದು ಬರೋದಿಲ್ಲ, ಆದ್ರಿಂದ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಹಾಗೂ 1 ಫ್ಲೋರ್ ಆಫೀಸಸ್ ಗಳನ್ನ ಕೂಡ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ. ಇವಿಷ್ಟು ಟಾಟಾದ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟ್ರಕ್ಚರ್ ಆಗಿರುವಂತಹ ಹ್ಯಾಬಿನೆಸ್ಟ್ ಮತ್ತು ನೆಸ್ಟ್ ಸ್ಟುಡಿಯೋದ ಡೀಟೇಲ್ಸ್ ಆಗಿದೆ ಸ್ನೇಹಿತರೆ. ಒಂದು ಮೂಲಗಳ ಪ್ರಕಾರ, ಇಂಟರ್ನೆಟ್ ಮೂಲಗಳ ಪ್ರಕಾರ ಬೆಲೆಗಳು ನಿಮಗೆ 900 ರೂಪಾಯಿ ಸ್ಕ್ವೇರ್ ಫೀಟ್ ಇಲ್ಲಿ ಆಗುತ್ತೆ ಸ್ನೇಹಿತರೆ. ಹೆಚ್ಚು ಕಮ್ಮಿ ಆಗಬಹುದು, ಡಿಪೆಂಡ್ಸ್ ಆನ್ ಏರಿಯಾ. ನಿಮ್ಮ ಏರಿಯಾ ಯಾವ್ದಿದೆ, ಇದಕ್ಕೆ ಡೆಲಿವರೀಸ್ ಎಷ್ಟು ಬೇಕು, ಟಾಟಾದು ಅಲ್ಲಿಗೆ ರೀಚ್ ಆಗೋಕೆ ಎಷ್ಟು ಚಾರ್ಜಸ್ ಮಾಡ್ತಾರೋ ಅದ್ರ ಬಗ್ಗೆ ಹೆಚ್ಚಿನವಾಗಿ ತಿಳ್ಕೊಬೇಕಾಗುತ್ತೆ. ಆದ್ದರಿಂದ ಟಾಟಾ ಸ್ಟೀಲ್ ದ ನೆಸ್ಟ್ ಇನ್ ವೆಬ್ಸೈಟ್ ನ
ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ, ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನಂಬರ್ ಇದೆ, ಅಡ್ರೆಸಸ್ ಗಳಿದೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ವಿಚಾರವನ್ನು ಇಲ್ಲಿ ತಿಳ್ಕೊಬಹುದು ಸ್ನೇಹಿತರೆ. ಆದ್ರೂ ಡೆಫಿನೆಟ್ಲಿ ಟಾಟಾದ ಕ್ವಾಲಿಟಿ ಒಂದು ಉತ್ತಮ ಕ್ವಾಲಿಟಿನೇ, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟೇ ಅಲ್ಲದೆ ಇನ್ ಹೌಸ್ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಒಂದು ಉತ್ತಮವಾದ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ್ರೆ ಕೇವಲ ರೆಸಿಡೆನ್ಸಿಯಲ್ ಅಷ್ಟೇ ಅಲ್ಲ, ಕೆಲವೊಂದು ಕಮರ್ಷಿಯಲ್ ಸ್ಮಾಲ್ ಇದನ್ನು ಕೂಡ ಟಾಟಾ ಪ್ರಿಫ್ಯಾಬ್ರಿಕೇಟೆಡ್ ಇಂದ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಲೈಟ್ ಆಗಿ ಓವರ್ ಹೇಳ್ಬಿಡ್ತೀನಿ. ಮುಂದಿನ ನೋಡೋದಿಲ್ಲ, ಅದನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ಮೊದಲಾಗಿ ಈಸಿನೆಸ್, ಇದೊಂದು ಮಾಡ್ಯುಲರ್ ಟಾಯ್ಲೆಟ್ ಆಗಿದೆ, ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾರ್ಟ್ ಈಸಿನೆಸ್ ಅಂತಂದ್ರೆ ಇಲ್ಲಿ ನಿಮಗೆ ಕಾಯಿನ್ ಆಪರೇಟೆಡ್, ಸೆಲ್ಫ್ ಆಪರೇಟೆಡ್ ಬಾತ್ರೂಮ್ಗಳು ಅವೈಲೇಬಲ್ ಇದೆ, ಬಾತ್ರೂಮ್ ಮತ್ತು ಟಾಯ್ಲೆಟ್ ಗಳು ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ವಾನೆಸ್ಟ್ ಅಂದ್ರೆ ಕುಡಿಯುವ ನೀರಿಗೋಸ್ಕರ ಮಾಡಿರುವಂತಹ ಒಂದು ಸ್ಟ್ರಕ್ಚರ್. ಓಕೆ, ಸೊ ಇದರ ನಂತರ ಬರುವಂತದ್ದು ಮೊಬಿನೆಸ್ಟ್ ಅಂತಂದ್ರೆ ನಿಮ್ಗೆ ಇದು ಸ್ಮಾಲ್ ರೂಮ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಮಾಡ್ಕೊಳ್ಳೋದಕ್ಕೆ ಅಥವಾ ಸೈಟ್ ಅಲ್ಲಿ ಒಂದು ಸ್ಮಾಲ್ ಒಂದು ಇದು ಮಾಡಬೇಕು, ಆಫೀಸ್ ಮಾಡಬೇಕು, ಅವುಗಳಿಗೆ ಇಲ್ಲಿ ಯೂಸ್ ಆಗುವಂಥದ್ದು. ಕೊನೆಯದಿಗೆ ಬರುವಂತದ್ದು ಕಾನ್ವನೆಸ್ಟ್ ಅಂತಂದ್ರೆ ನಿಮ್ಗೆ ಪಾರ್ಟಿ ಫಂಕ್ಷನ್ ಗಳಿಗೆ ಅಥವಾ ಏನಾದ್ರು ಆಫರಿಂಗ್ಸ್ ಇರುತ್ತೆ, ಏನಾದ್ರು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಗಳು ನೀಡೋದಕ್ಕೆ ನಿಮ್ಗೆ ಕ್ಯಾನೋಪಿ ತರ ಕ್ಯಾನ್ವಾನ ಹಾಕೊಳ್ಳುವಂಥದ್ದು. ಈ ರೀತಿ ಪ್ರತಿಯೊಂದು ಆಫರಿಂಗ್ ಅನ್ನು ಕೂಡ ನಿಮ್ಗೆ ಟಾಟಾ ಸ್ಟೀಲ್ ನ ನೆಸ್ಟ್ ಇನ್ ಪ್ರಿಫ್ಯಾಬ್ರಿಕೇಟೆಡ್ ಮೂಲಕ ಒದಗಿಸಲಾಗಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೊಂಡ್ಬರ್ತೀನಿ, ಯಾವ ರೀತಿ ಅವೈಲೇಬಲ್ ಇದೆ ಅಂತ ಸ್ನೇಹಿತರೆ. ಸೊ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿ. ಪ್ರೈಸ್ ಅನ್ನು ಕೂಡ ಸರಿಯಾಗಿ ನಿಮ್ಮ ಏರಿಯಾಗೆ ತಕ್ಕಾಗಿ ಎಷ್ಟಾಗುತ್ತೆ, ಸ್ಟ್ರಕ್ಚರ್ ಯಾವುದಕ್ಕೆ ತಕ್ಕಾಗಿ ಎಷ್ಟಾಗುತ್ತೆ ಅಂತ ಇಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದ್ರು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.